ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2023 ಲಾಸ್ಟ್ ಡೇ ಏನು ಮಾಡೋದು, ನೆಕ್ಸ್ಟ್ ಡೇ ಹೋದರೆ ನೆಕ್ಸ್ಟ್ ಇಯರ್ಗೆ ಹೋಗ್ತೀವಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಸಮ್ ಸ್ವೀಟ್ಸ್ ಏನಾದರೂ ಮಾಡೋಣ, ಜೊತೆಗೆ ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ಮಾಡೋಣ ಅಂತ ಏನು ಮಾಡೋದು ಈಸಿಯಾಗಿ ಅಂತ ಅಂದ್ಕೊತಾ ಇರ್ಬೇಕಾದ್ರೆ ತಲೆ ಕುಡಿದಿದ್ದು ಜಾಮೂನ್. ಸೊ ಜಾಮೂನ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಅಟ್ ದ ಸೇಮ್ ಟೈಮ್ ಸ್ಪೈಸಿಗೆ ಏನಪ್ಪ ಅಂದರೆ ಸಮೋಸ ಮಾಡೋಣ. ಸೊ ಜಾಮೂನ್ ಸಮೋಸ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ. ಸೊ ಫಸ್ಟು ಮೈದಾ ಹಿಟ್ಟನ್ನ ಎಲ್ಲ ಕಲಿಸ್ಕೊಂಡೆ, ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡು ಗೋಧಿ ಹಿಟ್ಟು ಹಾಕ್ಕೊಂಡೆ, ಸ್ವಲ್ಪ ಅಂದರೆ ಅರಿಬೇಕಾದ್ರೆ ಬರಲಿ ನೀಟಾಗಿ ಅಂತ. ಅದಕ್ಕೋಸ್ಕರ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸಿ ರೆಡಿ ಮಾಡಿ ಇಟ್ಕೊಂಡೆ. ಸೊ ಅಟ್ ಎ ಟೈಮ್ ಜಾಮೂನ್ ಪ್ಯಾಕೆಟ್ ಮತ್ತು ಇದನ್ನು ಕಲಸಿ ಇಟ್ಕೊಂಡೆ. ಸೊ 30 ಮಿನಿಟ್ಸ್ ಬಿಟ್ಟರೆ ಎರಡೂ ಸರಿಯಾಗಿ ನೆನೆಯುತ್ತೆ ಸ್ವಲ್ಪ ಹೊತ್ತು ಅಂತ, ಆಮೇಲೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ. ಸೊ ಫಸ್ಟ್ ನಾನು ಜಾಮೂನ್ ಮಾಡಿಬಿಡ್ತೀನಿ. ಇದನ್ನು ಸಮೋಸದು ಜಸ್ಟ್ ಕಲಸಿ ಇಟ್ಟಿದ್ದೀನಿ. ಸೊ ವರ್ಷ ಮುಗಿತಾ ಇತ್ತು, ಏನು ಮಾಡೋದಪ್ಪ ಅಂತ ಯೋಚನೆ. ಸೊ ಫೈನಲಿ ಏನೋ ಒಂದು ಮಾಡೋಣ, ಏನಾಗುತ್ತೋ ಅದೇ ಆಗೋದು. ಇವಾಗ ನಾನು ಪಾಕಕ್ಕೆ ರೆಡಿ ಮಾಡಿಕೊಂಡೆ. ಪಾಕಕ್ಕೆ 3 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದಕ್ಕೆ 3 ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡು ಸಮವಾಗಿ ಹಾಕ್ಕೊಂಡು ಸ್ವಲ್ಪ ಪಾಕ ಒಂದು ಎಳೆ ಬರೋ ತನಕ ಬಿಟ್ಕೊಬೇಕು. ಸೊ ಪಾಕಕ್ಕೆ ಒಳ್ಳೆ ಫ್ಲೇವರ್ ಬರಬೇಕು ಅಂದರೆ ಆಬ್ವಿಯಸ್ಲಿ ಸ್ವೀಟ್ಸಿಗೆ ಏಲಕ್ಕಿ 1-2 ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಪಾಕ ಆ ಕಡೆ ಆಗ್ತಾಯಿದೆ, ಈ ಕಡೆ ಜಾಮೂನ್ ಮಾಡಿಬಿಡೋಣ ಅಂತ ಬಾಣಲಿ ಇಟ್ಟು ಜಾಮೂನ್ ಮಾಡ್ಕೊಳಕ್ಕೆ ಬಂದೆ. ಈಗ ಪಾತ್ರೆ ಎಲ್ಲ ಕಾದಿದೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು ಹಾಗೆ ಇಟ್ಟು ನೋಡಿದ್ರೆ ಇಟ್ಟು ಸ್ವಲ್ಪ ಉಬ್ದಂಗೆ ಆಗಿತ್ತು. ಸೊ ತುಂಬ ಚೆನ್ನಾಗಿ ಸಾಫ್ಟಾಗಿ ಕಲಸಿ ಇಟ್ಟಿರೋದ್ರಿಂದ ಅದನ್ನು ಎಷ್ಟು ಬೇಕು ಅದಕ್ಕೆ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಳ್ಬೇಕು. ಉಂಡೆ ಮಾಡಬೇಕಂದ್ರೆ ನೀಟಾಗಿ ಬರಬೇಕಲ್ವ, ಕೈಗೆ ಸ್ಟಿಕ್ ಆಗಬಾರ್ದು ಅಂತ. ಅದಕ್ಕೆ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಉಂಡೆಗಳನ್ನ ಚಿಕ್ಕ ಉಂಡೆಗಳನ್ನ ಎಲ್ಲ ಮಾಡಿ ಇಟ್ಕೊಂಡೆ ಒಂದೊಂದಾಗಿ. ತುಂಬಾ ಒಂಥರ ಈಸಿ ಇದು ಸ್ವೀಟ್ಸ್. ಯಾರೇ ಮನೆಗೆ ಬಂದರೂ ಪಟ್ಟಂತ ನಮ್ಮನೇಲಿ ಮಾಡೋದಂದ್ರೇ ನಾನು ಜಾಮೂನ್ ಮಾಡಿಬಿಡ್ತೀನಿ. ತುಂಬ ಇಷ್ಟ ಆಗುತ್ತೆ. ಮತ್ತು ನಂಗೆ ತುಂಬ ಗಟ್ಟಿ ಪಾಕ ನಾನು ತೆಗಿಯೋಕೆ ಹೋಗಲ್ಲ, ಲೈಟಾಗಿ ತಕ್ಕೋತೀನಿ. ಈ ಥರ ಸಾಫ್ಟಾಗಿ ರೌಂಡಿಗೆ ಬರುತ್ತೆ ಉಂಡೆನ ಕರೆಕ್ಟಾಗಿ ಪಾಮ್ ಮಧ್ಯೆ ಇಟ್ಕೊಂಡು ಮಾಡಿದ್ರೆ. ಇದು ಜಾಮೂನ್ ಮಾಡೋದು ಒಂಥರ ಖುಷಿ ವಿಷಯನೋ. ಅದು ಚಿಕ್ಕ ಮಕ್ಕಳಲ್ಲೆಲ್ಲ ನಾವು ತುಂಬಾ ಹಠ ಮಾಡ್ತಾಯಿದ್ವಿ, ಜಾಮೂನಮ್ಮ ಜಾಮೂನ್ ಅಂತ. ಆವಾಗೆಲ್ಲ ಅಂದರೆ ಎಷ್ಟು ಲಿಮಿಟೆಡ್ ಇತ್ತಲ್ವ, ಇವಾಗಿನ ಥರ ಆ್ಯಕ್ಸಸ್ ಅಂತೂ ಇರಲಿಲ್ಲ. ಎಣ್ಣೆ ಕಾದಿದೆ, ಎಣ್ಣೆಗೆ ಜಾಮೂನ್ಗಳನ್ನೆಲ್ಲ ಹಾಕಿ ಅದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಬೇಯಿಸಬೇಕು. ಆ್ಯಂಡ್ ಎಣ್ಣೆ ತುಂಬ ಕಾಯಿಸ್ಕೋಬಾರ್ದು, ಯಾಕೆಂದರೆ ಮೇಲೆ ಸೀದೋದಂಗೆ ಆಗ್ಬಿಟ್ಟಿರುತ್ತೆ, ಒಳಗಡೆ ಬೆಂದೇ ಇರೋಲ್ಲ. ಸೊ ಸಣ್ಣ ಉರಿಲೇ ಎಣ್ಣೆ ಕಾಯಿಸ್ಕೊಂಡು ಈ ಜಾಮೂನೆಲ್ಲ ಬೇಯಿಸಿದೆ. ಅದು ಸ್ಮೆಲ್ಲಿಗೆ ಒಂಥರ ಟೆಂಪ್ಟ್ ಆಗ್ತಾಯಿತ್ತು ನನಗಂತೂ. ಎಷ್ಟೊತ್ತಿಗೆ ಮಾಡಿ ತಿಂತೀನೋ ಅಂತ ಅನ್ನಿಸ್ತಾಯಿತ್ತು. ತುಂಬ ಚೆನ್ನಾಗೂ ಆಗಿದೆ ಟೇಸ್ಟು. ಸೊ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗೆಲ್ಲ ಎತ್ತುತ್ತಾ ಇದ್ದೀನಿ ಮೇಲಕ್ಕೆ. ಎತ್ಬಿಟ್ಟು ಟಿಶ್ಯೂಗೆ ಹಾಕ್ಕೊತೀನಿ, ಸ್ವಲ್ಪ ಎಣ್ಣೆ ಏನಾದರೂ ಇದ್ದರೆ ಹೋಗಲಿ ಅಂತ. ಸೊ ಬ್ಯಾಲೆನ್ಸ್ ಏನೇನಿತ್ತು ಅದನ್ನು ಎಲ್ಲ ಕರ್ಕೊಂಡೆ. ಸೊ ಪಾಕ ಎಲ್ಲ ರೆಡಿಯಾಗಿದೆ, ಸ್ವಲ್ಪ ಒಂದೆಳೆ ಬಂದಿದೆ. ಇದಕ್ಕೆ ಬಿಸಿ ಪಾಕಕ್ಕೆ ನಾನು ಯೂಶ್ವಲಿ ಜಾಮೂನ್ ಹಾಕ್ತೀನಿ. ನನಗೆ ಇದು ಆ್ಯಕ್ಚುಲಿ ಮೊದಲು ಗೊತ್ತಾಗ್ತಿರ್ಲಿಲ್ಲ, ಏನಕ್ಕೆ ಜಾಮೂನ್ ಹೊಡ್ಕೊಳ್ಳುತ್ತೆ, ಏನಕ್ಕೆ ತುಂಬ ಹೊತ್ತು ತೊಗೊಳುತ್ತೆ ಅದು ಹೀರ್ಕೊಳ್ಳೋಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಆಮೇಲೆ ಒಂದು ಸಲ ಬಿಸಿ ಪಾಕಕ್ಕೆ ನಾನು ಹಾಕಿ ನೋಡಿದಾಗ ಜಾಮೂನು ಹೊಡ್ಕೊಳ್ಲಿಲ್ಲ. ಆ್ಯಂಡ್ ತುಂಬ ಒಂದು 5-10 ಮಿನಿಟ್ಸಲ್ಲೆಲ್ಲ ಜಾಮೂನು ಪಾಕನ ಹೀರ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ. ಸೊ ಜಾಮೂನೆಲ್ಲ ಮಾಡಾಯಿತು. ಅಷ್ಟರಲ್ಲಿ ನಾನು ಈರುಳ್ಳಿ ಸಮೋಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿ ಒಂದು 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ತುಂಬ ಸಣ್ಣದಾಗಿ ಮಾಡ್ಕೊಂಡಷ್ಟು ಸ್ಟಫಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ದಪ್ಪ ಮಾಡಿದ್ರೆ ಸ್ಟಫಿಂಗ್ ಅಷ್ಟೊಂದು ನೀಟಾಗಿ ಕುತ್ಕೊಳ್ಳಲ್ಲ. ಸೊ ಹಾಗಾಗಿ ಸ್ಟಫಿಂಗೇ ಈಸಿ ಆಗಲಿ ಅಂತ ಸೊ ಎಲ್ಲ ಆದಮೇಲೆ ಚಪಾತಿ ಥರ ತೆಳುವಾಗಿ ಹರ್ಕೊಬೇಕು. ತುಂಬ ತುಂಬ ತಿನ್ನಾಗಿ ಇದನ್ನ ಹರ್ಕೊಳ್ಬೇಕು. ನಿಮಗೆ ಯಾವ ಥರ ಬರುತ್ತೆ ಅದನ್ನ ಹರ್ಕೊಂಡಾದ್ಮೇಲೆ ಅದನ್ನು 2 ಪಾರ್ಟ್ ಮಾಡಬೇಕು. ಸೊ ದಟ್ ಈ ಥರ ಮಾಡೋದ್ರಿಂದ ಆ ಕಡೆ ಒಂದು ಫೋಲ್ಡ್ ಮಾಡೋಕ್ಕೆ, ಈ ಕಡೆ ಒಂದು ಫೋಲ್ಡ್ ಮಾಡೋದು. ಅದಕ್ಕೆ ನಾವು ಮುಂಚೆ ಏನು ಮಾಡಬೇಕಂದ್ರೆ ಚಪಾತಿನ ಲೈಟಾಗಿ ಒಂದು 2 ಸೆಕೆಂಡ್ಸ್ ಒಳಗಡೆ ನೀವು ಹಿಂಗೆ ಅಂದ್ಕೊಂಡು ಫ್ಲಿಪ್ ಮಾಡ್ಕೊಂಬಿಡಿ ಅಷ್ಟೇ, ಹಂಚ ಮೇಲೆ. ತುಂಬ ಹೊತ್ತು ಬಿಡೋಂಗಿಬೇಡಿ, ಇದರಿಂದ ನಿಮಗೆ ಸ್ಟಿಫ್ನೆಸ್ ಚೆನ್ನಾಗಿ ಸಿಗುತ್ತೆ. ಇದೆಲ್ಲ ಸ್ಟಫಿಂಗೆಲ್ಲ ಆ್ಯಡ್ ಮಾಡೋಕ್ಕೆ. ಸೊ ತುಂಬಾ ಚೆನ್ನಾಗಿ. ಸೊ ಚಪಾತಿ ಎಲ್ಲ ಮಾಡ್ಕೊಂಡಾಯಿತು. ಇವಾಗ ನಾನು ಸ್ಟಫಿಂಗ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಈ ಥರ ಮೊದಲೇ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಸ್ಟಫಿಂಗ್ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಸೊ ಸ್ಟಫಿಂಗ್ಗೆ ಎಣ್ಣೆ, ಸ್ವಲ್ಪ ಜೀರಿಗೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಆಮೇಲೆ ಸ್ಟಫಿಂಗ್ ಒಳಗಡೆ ಬೆಂದಿರಲ್ವೋ ಹಸಿ ಸಿಗೋದು ತಪ್ಪುತ್ತೆ. ಸೊ ನಂಗೆ ಈ ಥರ ಮಾಡ್ಕೊಳ್ಳೋದು ತುಂಬ ಇಷ್ಟ. ಸೊ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತೆ, 1 ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸಾಲ್ಟ್ ನೋಡಿ ಹಾಕ್ಕೊಂಡು, ಕೊತ್ತಂಬರಿ
ಸಾಂಬಾರು ಸೊಪ್ಪನ್ನ ಹಾಕ್ಕೊಬೇಕು. ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು. ಸೊ ಇದೆಲ್ಲ ಹಾಕಿ ಒಂದು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಎಲ್ಲ ಆದಮೇಲೆ ಒಳ್ಳೆ ಫ್ಲೇವರ್ ಅಂತೂ ಬರುತ್ತೆ. ಸೊ ಸಮೋಸನ ಸ್ಟಿಕ್ ಮಾಡೋಕ್ಕೆ ಪೇಸ್ಟ್ ಬೇಕಲ್ವಾ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಒಂದು ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಅದನ್ನು ಸ್ಟಿಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಸಮೋಸನ ಫೋಲ್ಡ್ ಆದಮೇಲೆ ಒಂದಕ್ಕೊಂದು ಸ್ಟಿಕ್ ಮಾಡಬೇಕಲ್ವಾ, ಒಂದ್ರ ಮೇಲೊಂದು, ಅದಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಈ ಥರ ಪೇಸ್ಟ್ನ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಬನ್ನಿ ಸಮೋಸ ಫೋಲ್ಡ್ ಮಾಡೋದು ಹಿಂಗೆ. ಹಾಫ್ ಕಟ್ ಮಾಡ್ಕೊಂಡಿದ್ದೆ ಆಲ್ರೆಡಿ ನಾನು. ಸೊ ಹಾಫ್ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಸೈಡಿಗೆಲ್ಲ ಹಚ್ಚಿ ಅದನ್ನು ಪೇಸ್ಟನ್ನ, ಅದ್ರ ಮೇಲೆ ಇನ್ನೊಂದು ಸೈಡನ್ನ ಹಚ್ಚಿ. ಈ ಥರ ಹಚ್ಚಿದಾಗ ಒಂದಕ್ಕೊಂದು ನೀಟಾಗಿ ಸ್ಟಿಕ್ ಆಗುತ್ತೆ. ಆ್ಯಂಡ್ ಬಿಚ್ಕೊಳ್ಳೋದು, ಇದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದು. ನೀವು ತುಂಬ ಏನಾದ್ರು ಫ್ರೈ ಮಾಡ್ಕೊಂಡಿದ್ರೇ ಚಪಾತಿನ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಲೈಟಾಗಿ ಮಾಡ್ಕೊಂಡಿರೋದ್ರಿಂದ ಬಿಚ್ಕೊಳ್ಳೋದು. ಅದರೊಳಗಡೆ ಸ್ಟಫ್ನ ಈ ಥರ ಆ್ಯಡ್ ಮಾಡಬೇಕು. ಸ್ಪೂನಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನಿಮಗೆ ಸೈಜ್ ನೋಡಿಕೊಂಡು ಆ್ಯಡ್ ಮಾಡಿ, ಅದೆಲ್ಲ ಆದಮೇಲೆ ಮತ್ತೆ ಮೇಲೆಯಿಂದ ಕವರ್ ಮಾಡಬೇಕು. ಆ ಟ್ರಯಾಂಗಲ್ ಶೇಪಲ್ಲಿ ಕರೆಕ್ಟಾಗಿ ಬರುತ್ತೆ ನೀವು ಈ ಥರ ಮಾಡೋದ್ರಿಂದ. ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಫಸ್ಟು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು, ಬಟ್ ಆಮೇಲೆ ಮಾಡ್ತಾ ತುಂಬಾ ಈಸಿ ಆಯಿತು. ನಾನು ಈ ಸಮೋಸ ಮಾಡ್ತಾ ಇರೋದು ಸೆಕೆಂಡ್ ಟೈಮು. ನಮ್ಮ ಮನೇಲಿ ಒಂದು ಸಲ ಮಾಡಿದ್ದೆ, ಆಮೇಲೆ ಇಲ್ಲಿ ನಾನು ಮಾಡ್ತಾಯಿದ್ದೀನಿ. ನಮ್ಮ ಮನೇಲೂ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇದನ್ನು ಎಣ್ಣೆಲಿ ಹಾಕಿ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಡೀಪ್ ಫ್ರೈ ಮಾಡ್ಕೋಬೇಕು. ಸೊ ದೊಡ್ಡ ಒಳಗಡೆ ಸ್ಟಫಿಂಗ್ಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನನಗಂತೂ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಸಮೋಸ. ನಿಜ ಹೇಳ, ಹೊರಗಡೆ ಹೋಟೆಲ್ಗಳಿಗಿಂತ ಹೊರಗಡೆ ತಿನ್ನೋದಕ್ಕಿಂತ ಇದು ತುಂಬಾ ಚೆನ್ನಾಗಿತ್ತು. ಮತ್ತು ಹೆಲ್ದಿ ಆಗು ಸಹ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಪಕ್ಕದ ಮನೆಯವ್ರಿಗೆ ಕೊಟ್ಟಿದ್ದೆ, ಅವರು ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳಿದ್ರು. ಹೊರಗಡೆ ಸ್ಟಫಿಂಗಿಂತ ಚೆನ್ನಾಗಿತ್ತು. ಸೊ ಜಾಮೂನು ಆಲ್ಮೋಸ್ಟ್ ನೋಡಿ ಸೋಕೆಲ್ಲ ಮಾಡಾದ್ಮೇಲೆ ಬೇಗನೆ ಇರ್ಕೊಂಬಿಡುತ್ತೆ. ನನಗೆ ಬಿಸಿ ಬಿಸಿ ಪಕ್ಕಕ್ಕೆ ಹಾಕಿದ್ರೇ ಬೇಗ ಹೀರ್ಕೊಳ್ಳುತ್ತೆ. ಎರಡೂ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಐ ಹೋಪ್ ನೀವು ಮನೇಲಿ ಟ್ರೈ ಮಾಡಿ, ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ, ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ. ಸೊ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ತುಂಬ ಸುಸ್ತಾಗಿತ್ತು. ಸೊ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿದೆ. ನೆಕ್ಸ್ಟು ಮೇಲ್ಗಡೆ ನ್ಯೂ ಇಯರ್ ಪಾರ್ಟಿ ಆರ್ಗನೈಸ್ ಮಾಡಿದ್ವಿ, ಅಲ್ಲಿ ಹೋಗಬೇಕು. ಸೊ ಅಡುಗೆ ಎಲ್ಲ ಮುಗಿಸಿ ಅಲ್ಲಿಗೆ ರೆಡಿ ಆಗ್ತಾ ಇರಬೇಕು. ಇವಾಗ ಇದು ಅಡುಗೆ ಪಾರ್ಟಿಲಿ ಮುಗೀತಪ್ಪ. ಸೊ ನ್ಯೂ ಇಯರ್ಗೆ ನಾನು ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಆರ್ಡ್ರ್ ಮಾಡಿದ್ದೆ. ಒಂಥರ ಏನಾದ್ರು ಹೊಸ್ದಾಗಿ ತರಿಸೋಣ ಹೊಸ ವರ್ಷಕ್ಕೆ ಅಂತ. ನಾನು ಮತ್ತು ನ್ಯೂ ಇಯರ್ಗೆ ಹೊಸದಾಗಿ printshopee.com ಇಂದ ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ಆರ್ಡ್ರ್ ಮಾಡಿದೆ. ಆಲ್ಮೋಸ್ಟ್ 7 ಆರ್ಡ್ರ್ ಮಾಡಿದೆ. ಇದು ತುಂಬಾ ಕಾಸ್ಟು ನನಗೆ ವರ್ತ್ ಅನ್ನಿಸ್ತು. 225 ರುಪೀಸ್ ಏನೋ ಇತ್ತು. ಎರಡನ್ನ ಆರ್ಡ್ರ್ ಮಾಡಿದ್ರೆ 50% ಆಫ್ ಇತ್ತು. ಅಂದರೆ ಜಾಸ್ತಿ ಆರ್ಡ್ರ್ ಮಾಡಿದ್ರೆ ಇನ್ನೂ 5% ಜಾಸ್ತಿ ಮಾಡಿದರು. ಸೊ ನಾನು ಟೋಟಲ್ 7 ಮಾಡಿದ್ರಿಂದ ನನಗೆ ಪರ್ ಪೀಸ್ 139 ಏನೋ ಬಂತು. ಸೊ ನನ್ನ ಪ್ಯಾಕೇಜಿಂಗು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇಷ್ಟು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ನಾನು ಆರ್ಡ್ರ್ ಮಾಡಿದ್ದು ಕಪಲ್ಸ್ದು. ನನಗೆ ತುಂಬಾ ಇಷ್ಟ ಆಯಿತು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಲ್ಲ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಬೇಕಂದರೆ ಇದರಿಂದ ನೀವು ಆರ್ಡ್ರ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವಾಗ ನಾನು ಇದನ್ನ ಫ್ರಿಡ್ಜ್ ಮೇಲೆ ಸ್ಟಿಕ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ. ಆ್ಯಂಡ್ ನಮ್ಮನೇಲಿ ಒಂದು ಪ್ರಾಕ್ಟೀಸ್ ಇದೆ, ನಾವೆಲ್ಲೇ ಹೋದ್ರೂ ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ತೊಗೊಬರ್ತೀವಿ. ಎಲ್ಲ ಕಡೆ ತೊಗೊಬರೋಕ್ಕಾಗಿಲ್ಲ ಅಂದ್ರೂ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ತೊಗೊಬಂದು ಸ್ಟಿಕ್ ಮಾಡ್ತಾಯಿರ್ತೀನಿ. ಸೊ ಅದ್ರ ಜೊತೆ ಇದು ಕಲೆಕ್ಷನ್ ಆ್ಯಡ್ ಆಗ್ತಾಯಿದೆ. ಏನೋ ಒಂಥರ ಖುಷಿ ಆಯಿತು. ನ್ಯೂ ಇಯರ್ ಒಂಥರ ಚೆನ್ನಾಗಿರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೂ ಚೆನ್ನಾಗಿರುತ್ತೆ. ನಾವು ನ್ಯೂ ಇಯರ್ ಯಾವ ಥರ ಸೆಲೆಬ್ರೇಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ನೋಡಿ ಆ ವಿಡಿಯೋನ. ಥ್ಯಾಂಕ್ ಯು.